ನಾಡಿನ ಸಮಸ್ತ ಜನತೆಗೂ ಮಕರ ಸಂಕ್ರಾಂತಿ ಹಬ್ಬದ ಸಂತೋಷದ ಹಬ್ಬದ ಶುಭಾಶಯಗಳನ್ನು ನಾಡಿನ ಸಮಸ್ತ ಜನತೆಗೂ ಕೋರುತ್ತಾ ಈ ಒಂದು ಸಂದರ್ಭದಲ್ಲಿ ಏನೊಂದು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು, ಎಲ್ಲ ರಾಮ ಭಕ್ತರು ಇಡೀ ದೇಶದ ಉದ್ದ ಅಗಲದಲ್ಲಿ ಈ ಒಂದು ಹಬ್ಬದ ಈ ಸಂದರ್ಭದಲ್ಲಿ ಎಲ್ಲ ದೇವಸ್ಥಾನಗಳನ್ನ, ಪುಣ್ಯಕ್ಷೇತ್ರಗಳನ್ನ, ದೇವಾಲಯಗಳನ್ನ ಎಲ್ಲವನ್ನೂ ಸ್ವಚ್ಛವನ್ನ ಮಾಡಲಿಕ್ಕೆ ನಮ್ಮೆಲ್ಲ ರಾಮ ಭಕ್ತರು ಇವತ್ತು ನಮ್ಮ ಕರ್ನಾಟಕದ ಮಲ್ಲೇಶ್ವರಮಿನ ಕಾಡು ಮಲ್ಲೇಶ್ವರ ಐತಿಹಾಸಿಕವಾಗಿರುವಂತಹ ಈ ದೇವಸ್ಥಾನದ ಏನೊಂದು ಸಭಾಂಗಣದಲ್ಲಿ ಈ ದೇವಾಲಯದ ಸಮ್ಮುಖದಲ್ಲಿ ಸೇರಿ ಈ ದೇವಸ್ಥಾನದ ಸ್ವಚ್ಛತಾ ಕಾರ್ಯಕ್ರಮವನ್ನು ಇವತ್ತು ಪ್ರಾರಂಭ ಮಾಡುವಂತದ್ದಾಗಿದೆ. ಈ ಒಂದು ಸಂದರ್ಭದಲ್ಲಿ ನನ್ನೊಂದಿಗೆ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ರಾಜೀವ್ ಅವರು, ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಉತ್ತರದ ನಾರಾಯಣಗೌಡರು, ಎಲ್ಲ ಸಮಸ್ತ ಎಲ್ಲರೂ ನಾವು ರಾಮನ ಭಕ್ತರಾಗಿ ಇವತ್ತಿಲ್ಲಿ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಎಲ್ಲರೂ ತೊಡಗಿದ್ದೀವಿ. ಇಡೀ ಎಲ್ಲ ದೇವಸ್ಥಾನಗಳು ಸ್ವಚ್ಛತೆಯಲ್ಲಿ ಪಾವಿತ್ರ್ಯತೆಯನ್ನು ಕಾಪಾಡಿ ಇಡೀ ಸಮಾಜಕ್ಕೆ ಒಂದು ಸ್ಪಷ್ಟವಾಗಿರುವಂತಹ ಒಂದು ಸಂದೇಶ, ಏನೊಂದು 500 ವರ್ಷದಿಂದ ಹಿಂದೆ ರಾಮ ಮಂದಿರ ನೆಲ ಸಮಾನವನ್ನ ಮಾಡಿ ಅದನ್ನ ಪುನರ್ ನಿರ್ಮಾಣ ಆಗ್ತಿರುವಂತಹ, ಪ್ರಾಣ ಪ್ರತಿಷ್ಠಾಪನೆ ಆಗುವಂತಹ ಈ ಸಂದರ್ಭದಲ್ಲಿ ಇಡೀ ದೇಶ ಉದ್ದಾಗಲದಲ್ಲಿ ಎಲ್ಲ ಸಾಮರಸ್ಯಗಳನ್ನ, ಶಾಂತಿ, ನೆಮ್ಮದಿ, ಪ್ರೀತಿ, ಬಾಂಧವ್ಯಗಳನ್ನೆಲ್ಲ ಹೆಚ್ಚಿಸಲಿಕ್ಕೆ ಈ ರೀತಿ ಇವತ್ತು ಸ್ವಚ್ಛತಾ ಕಾರ್ಯಕ್ರಮದ ಮೂಲಕ ಇಡೀ ದೇಶದಲ್ಲಿ ಹಮ್ಮಿಕೊಳ್ಳುವಂತದ್ದಾಗಿದೆ. ಆ ದಿಕ್ಕಿನಲ್ಲಿ ಇವತ್ತು ನಾವು ಎಲ್ಲರೂ ಭಾಗವಹಿಸಿ ಸ್ವಚ್ಛತೆಯನ್ನ, ಪಾವಿತ್ರ್ಯತೆಯನ್ನು ಹೆಚ್ಚಿಸಲಿಕ್ಕೆ ಎಲ್ಲ ರಾಮ ಭಕ್ತರು ಎಲ್ಲಾ ದೇವಸ್ಥಾನಗಳಲ್ಲೂ ಸ್ವಚ್ಛತಾ ಕಾರ್ಯಕ್ರಮವನ್ನ ನಡೀತಿದೆ. 20ನೇ ತಾರೀಕುವರೆಗೂ ನಡೆಯುವಂತ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮದಲ್ಲೂ ಎಲ್ಲ ನಾಗರಿಕ ಬಂಧುಗಳು ಭಾಗವಹಿಸಿ ಈ ತಮ್ಮ ಶ್ರಮ, ತಮ್ಮ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅಂತ ಸಮಸ್ತ ರಾಮ ಭಕ್ತರಲ್ಲಿ ಕೇಳಿಕೊಂಡು ಎಲ್ಲರೂ ಸಮಾಜದವರು ಭಾಗವಹಿಸಿ ಅಂತ ಮತ್ತೊಮ್ಮೆ ಎಲ್ಲರನ್ನೂ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಎಲ್ಲರನ್ನೂ ಎದುರು ನೋಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಸಹಕಾರ ಕೊಟ್ಟು ಎಲ್ಲರೂ ಭಾಗವಹಿಸಿ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಭಾರತ್ ಜೋಡೋ ನ್ಯಾಯ ಯಾತ್ರೆ ಅಂತ ನಡೀತಾ ಇದೆ. ಹಿಂದೆ ಭಾರತ್ ಜೋಡೋ ಯಾತ್ರೆ ಆಯಿತು, ಇದು ಭಾರತ್ ಜೋಡೋ ನ್ಯಾಯ ಯಾತ್ರೆ ಅಂತ ಶುರುವಾಗಿದೆ. ಸಿಎಂ ಪರ್ಮಿಷನ್ ಇಲ್ಲ ಅಲ್ಲಿ. ಈಗ ಪ್ರತಿಪಕ್ಷಗಳು ಬೇರೆ ಬೇರೆ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮದೇ ಆದಂತ ಕಾರ್ಯಕ್ರಮಗಳನ್ನ ಹಮ್ಮಿಕೋತಾರೆ. ಸಂತೋಷ ಅವರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ. ಆದ್ರೆ ಇಡೀ ದೇಶ ಏನು ಒಂದು 500 ವರ್ಷದ ಈ ನೋವು ಮತ್ತು ನಮ್ಮ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಏನೊಂದು ಅನ್ಯಾಯ ಒಳಗಾಗಿದ್ವೋ ಇದನ್ನು ಸರಿಯಾಗುವಂತಹ ಈ ಸಂದರ್ಭದಲ್ಲಿ ನಾವು ಎಲ್ಲ ಭಾರತೀಯರು, ಎಲ್ಲ ವಿಶ್ವ ಮಾನವರು ಈ ಒಂದು ಪ್ರಾಣ ಪ್ರತಿಷ್ಠಾಪನದಲ್ಲಿ ಭಾಗವಹಿಸುವಂತದ್ದಾಗಬೇಕು. ಮಾಡ್ಲಿ ಎಲ್ಲರೂ ಬೇರೆ ಬೇರೆ ಕಾರ್ಯಕ್ರಮಗಳು. ಈ 27ನೇ ತಾರೀಕು ಆದ್ಮೇಲೆ ಎಲ್ಲರೂ ಬೇರೆ ಬೇರೆ ಕಾರ್ಯಕ್ರಮ ಮಾಡಬಹುದಿತ್ತು. ಆದ್ರೆ ನಮಗೇನು ಅಭ್ಯಂತರ ಇಲ್ಲ. ಆದ್ರೆ ಆ ಭಾವನೆ ಎಲ್ಲ ಒಂದ್ ಕಡೆ ಸಂಪೂರ್ಣ ನಮ್ಮ ಭಾರತೀಯರು ಇವತ್ತಿನ ಈ ದಿನಕ್ಕಾಗಿ 27ನೇ ತಾರೀಕು ಆಗ್ತಿರುವಂತಹ ಪ್ರಾಣ ಪ್ರತಿಷ್ಠಾಪನಾ ದಿನಕ್ಕೆ ಎದುರು ನೋಡ್ತಿದ್ದಾರೆ. 500 ವರ್ಷದಿಂದ ನಡೆದಂತ ಧ್ವಂಸ, ಏನ್ ದೇವಸ್ಥಾನ, ರಾಮ ಮಂದಿರವನ್ನ ನೆಲ ಸಮ ಅಂತ ಹಲವಾರು ದೇವಸ್ಥಾನಗಳು ಮಾಡಿದ್ದಾರೆ, ಅದ್ರಲ್ಲಿ ರಾಮ ಮಂದಿರ ಒಂದು. ಹಾಗಾಗಿ ಇವತ್ತು 500 ವರ್ಷದ ನಂತರ ಏನು ನೋವಿಗೆ ಒಳಗಾಗಿದ್ದು ಮತ್ತು ಭಾವನೆಗಳಿಗೆ ಧಕ್ಕೆ ಬಂದಿದ್ದು ಇವೆಲ್ಲವೂ ಸರಿಪಡಿಸಲಿಕ್ಕೆ ಲಕ್ಷಾಂತರ ಜನ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ಮತ್ತು ಇಡೀ ಭಾರತಕ್ಕೆ ಗೌರವ ತರುವಂಥದ್ದು, ನಮ್ಮ ಸ್ವಾಭಿಮಾನದ ಸಂಕೇತ ರಾಮ ಮಂದಿರ. ಹಾಗಾಗಿ ಈ ಸಂದರ್ಭದಲ್ಲಿ ಇವೆಲ್ಲ ಬೇರೆ ಪ್ರತ್ಯೇಕವಾಗಿ ಬೇರೆ ಕಾರ್ಯಕ್ರಮ ಮಾಡುವಂತದನ್ನ 22ರ ನಂತರ ಮಾಡಿದ್ರೆ ಚೆನ್ನಾಗಿತ್ತು. ಆದ್ರೆ ಅವರು ರಾಜಕೀಯ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಿರೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಅವ್ರು ಮಾಡ್ಲಿ. ಜನ ಅದಕ್ಕೆ ಉತ್ತರ ಕೊಡುವಂತದನ್ನ, ದೇಶದ ಜನ ಅದಕ್ಕೆ ಉತ್ತರ ಕೊಡುವಂತ ಕೆಲಸವನ್ನ ನಾಡಿನ ಮತ್ತು ದೇಶದ ಜನರು ಮಾಡ್ತಾರೆ.
ಸರ್, ಈಗ ಅನಂತಕುಮಾರ್ ಹೆಗಡೆ ಅವರು ನನಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಒಂದು ವಿವಾದಾತ್ಮಕ ಮತ್ತೆ ಪ್ರಜಾದಾತ್ಮಕ ಹೇಳಿಕೆ. ಯಾವೆಲ್ಲ ಹಿಂದೂ ದೇಗುಲಗಳಿದ್ದು ಅವೆಲ್ಲ ಇವತ್ತು ಮಸೂದಿಗಳಾಗಿದೆ, ಅವನ್ನೆಲ್ಲ ಕಿತ್ತಾಕ್ತೀವಿ ಅಂತ ಹೇಳಿದ್ದಾರೆ. ಇದು ಪಕ್ಷದ ಹೇಳಿಕೆಯಿಂದ ಇದು ಒಪ್ಪಿಗೆ ಇದೆಯಾ ಸರ್ ಇದು? ಯಾಕೆಂದ್ರೆ ಈ ತರ ಒಂದು ಹೇಳಿಕೆ ಇಂಥ ಚುನಾವಣೆ ಹೊತ್ತಲ್ಲಿ ಇದ್ರ ಬಗ್ಗೆ ಅವರ ವೈಯಕ್ತಿಕ ಹೇಳಿಕೆ ಬಗ್ಗೆ ನಾನೇನು ಹೆಚ್ಚು ಹೇಳಕ್ ಇಷ್ಟಪಡಲ್ಲ. ಹಾಗಾಗಿ ಇವತ್ತು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಏನ್ ಹೇಳ್ತಿರೋದು, ಸಾಮರಸ್ಯ, ಐಕ್ಯತೆ, ಎಲ್ಲಾ ಧರ್ಮಗಳನ್ನ ಗೌರವಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ವಸುದೈವ ಕುಟುಂಬಕಂ ಅನ್ನುವಂತ ಒಂದು ಭಾವನೆಯಲ್ಲಿ ಹೌದು ನೋವಾಗಿದೆ. ಯಾವ್ದಾರ ದೇವಸ್ಥಾನಗಳು, ಬೇರೆ ಬೇರೆ ಪ್ರಾರ್ಥನಾ ಮಂದಿರಗಳು ಬೇರೆ ಬೇರೆ ಧರ್ಮಕ್ಕೆ ಸೇರಿದ್ರೆ ಅದು ನೋವು ಇರುತ್ತೆ, ಇತಿಹಾಸದಲ್ಲಿ ಇರುವಂತ ಒಂದು. ಆದ್ರೆ ಇದಕ್ಕೀಗ ಹೆಚ್ಚು ಇನ್ನೇನು ಅದಕ್ಕೆ ಪ್ರತ್ಯೇಕವಾಗಿ ವಿಶೇಷವಾಗಿ ವಿಚಾರಗಳನ್ನ ಹಬ್ಬಗಳಲ್ಲ, ಮತ್ತು ಆ ವಿಚಾರಗಳನ್ನು ನಮ್ಮ ಮುಂದೆನೂ ಸಹ ಇಲ್ಲ. ಇವತ್ತೇನು ರಾಮ ಮಂದಿರ ನಿರ್ಮಾಣ ಆಗಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರುವಂತದ್ದು ಬಹಳ ಮುಖ್ಯವಾಗಿರುವಂತದ್ದು. ಇಂಥ ಭಾವನೆಗಳು ಇಂಥ ಸಂದರ್ಭದಲ್ಲಿ ಸೂಕ್ತನೂ ಅಲ್ಲ ಅಂತ ಹೇಳಿದ್ರು. ಸಿಎಂ ಅವರಿಗೆ ಏಕವಚನದಲ್ಲಿ ಕೂಡ ಮಾತಾಡಿದ್ದಾರೆ. ಅದ್ರ ವಿರುದ್ಧ ಪೊಲೀಸರು ಕ್ರಮ ತಗೋತಾರೆ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರು ಸಿಎಂ ಅವರನ್ನ ಏಕವಚನ ಬಳಸಿ ಮಾತಾಡ್ತಾರೆ, ಅದ್ರ ವಿರುದ್ಧ ಪೊಲೀಸರು ತಗೋತಾರೆ ಕ್ರಮ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಈ ರೀತಿ ರಾಜಕೀಯದಲ್ಲಿ ಎಲ್ಲ ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲರೂ ಏಕವಚನದಲ್ಲಿ ಬಹಳಷ್ಟು ಸಲ ತೊಡೆ ತಟ್ಟಿರೋದು ಇದೆ, ಉಗ್ರವಾಗಿ ಮಾತಾಡಿರೋದು ಇದೆ. ಸದನದ ಒಳಗೆ ಹೊರಗೆ ಎಲ್ಲಾ ಕಡೆ ಮಾತಾಡಿದ್ದಾರೆ. ಅದನ್ನ ಸರಿ ಅಂತ ಏನು ನಾನು ಹೇಳಲ್ಲ. ನಮ್ಮ ಭಾಷೆ ಮೇಲೆ ನನಗೂ ಸಹ ಕೆಲವೊಂದ್ ಕಡೆ ಕೆಲವು ಸಲ ಇಡ್ತಾ ತಪ್ಪಿ ಏನೋ ಒಂದು ಏಕವಚನದಲ್ಲಿ ಮಾತಾಡ್ತೀವಿ, ಅದು ತಪ್ಪು. ಹಾಗಾಗಿ ಸಮಾಧಾನಕರವಾಗಿ ಎಲ್ಲರಿಗೂ ಗೌರವ ಕೊಡುವಂಥದ್ದು, ಪ್ರತಿಯೊಬ್ಬ ವ್ಯಕ್ತಿ ನಾಗರಿಕನಿಗೆ ಗೌರವ ಕೊಡುವಂಥದ್ದು ನಮ್ಮ ಸಂಸ್ಕೃತಿ. ಇಂಥ ಯಾವುದೇ ತಪ್ಪಾದಾಗ ಅದನ್ನು ಸರಿಪಡಿಸಿಕೊಳ್ಳುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ. ಹಾಗಾಗಿ ವಿಶೇಷವಾಗಿ ಇವ್ರು ಕೇಸ್ ಹಾಕ್ತಿದ್ರೆ ಇವ್ರ ಮೇಲೆ ಕೇಸ್ ಹಾಕಬೇಕಾಗುತ್ತೆ. ಅವ್ರ ಮೇಲೂ ಫಸ್ಟ್ ಕೇಸ್ ಹಾಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲಾರು ಕೇಸ್ ಹಾಕೊಂಡು ಮತ್ತೆ ಅನಂತಕುಮಾರ್ ಹೆಗಡೆ ಮೇಲೆ ಕೇಸ್ ಹಾಕಲಿ ಅಂತ ಕೇಳಿ. ಕುಮಾರಸ್ವಾಮಿ ಅವರು ಸಂಕ್ರಾಂತಿ ಬಳಿಕ ಕೇಂದ್ರ ಸಚಿವರು ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಏನಾದ್ರೂ ಪಕ್ಷದ ಚರ್ಚೆ ಆಗಿದೆಯಾ ಅಂತ ಒಂದು ಅಗತ್ಯತೆ ಇದೆಯಾ ಅಂತ? ನನಗೆ ಇದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ, ಹಾಗಾಗಿ ಇದ್ರ ಬಗ್ಗೆ ಏನು ಮಾತಾಡಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.